ನಮಸ್ಕಾರ ಫ್ರೆಂಡ್ಸ್, 100 ಡೇಸ್ ಬಾಡಿ ಟ್ರಾನ್ಸ್ಫಾರ್ಮೇಷನಲ್ಲಿ ಇವತ್ತು ಡೇಟು. ಅಲಾರಾಮ್ ಇಟ್ಟಿದ್ದು 6 ಗಂಟೆಗೆ, ಆದರೆ ಎದ್ದಿದ್ದು 7 ಗಂಟೆ ಆಯಿತು. ಎದ್ದು ಫ್ರೆಶ್ ಆಗಿ ಟೆರೆಸ್ಗೆ ಹೋಗಿ 5 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿ ಕೆಳಗೆ ಬಂದು 2 ಎಗ್ಗು ಒಂದು ಬನಾನಾ ಪ್ರೀ ವರ್ಕೌಟ್ಗೆ ತೊಗೊಂಡೆ. ತಿಂತಾನೆ ಯೋಚನೆ ಮಾಡ್ತಾಯಿದ್ದೆ ಈ ಚಾಲೆಂಜ್ ಕಂಟಿನ್ಯೂ ಮಾಡೋಣ ಬಿಟ್ಬಿಡೋಣ ಅಂತ. ಟೈಮ್ ಆಗೇ ಹೋಯ್ತು. ಒಂದು ಕಾಫಿ ಕುಡ್ಕೊಂಡು ಜರ್ಕಿನ್ ಹಾಕಿ ಮತ್ತು ಗಾಡಿ ಬೀಗ ತೊಗೊಂಡು ಗಾಡಿ ಎತ್ಕೊಂಡು ಸೀದಾ ಜಿಮ್ ಕಡೆ ಹೋದೆ. ಜಿಮ್ಮಲ್ಲಿ ಇವತ್ತು ಚೆಸ್ಟ್ ಆ್ಯಂಡ್ ಟ್ರೈಸೆಪ್, ಚೆಸ್ಟಿಗೆ 3 ವೇರಿಯೇಷನ್ ಮಾಡಿದೆ, ಟ್ರೈಸೆಪ್ಗೆ ಒಂದು 4 ವೇರಿಯೇಷನ್ ಮಾಡಿದೆ. ಚೆಸ್ಟ್ ಒಂದು ಕಡೆ ಅಳ್ತಾ ಇತ್ತು, ಟ್ರೈಸೆಪ್ ಒಂದು ಕಡೆ ಕಿರಿಸ್ತಾ ಇತ್ತು. ಇವತ್ತು ಮಾತ್ರ ಹೆವಿ ಆಗಿತ್ತು ವರ್ಕೌಟ್. ಇವತ್ತು ಜಿಮ್ ಕೂಡ ಹೆವಿ ಕ್ರೌಡ್ ಆಗಿತ್ತು. ವೀಡಿಯೋ ತೆಗಿಯೋ ಅಷ್ಟರಲ್ಲೇ 1 ಅವರ್ ಪಾಸ್ ಆಗಿಬಿಟ್ಟಿತ್ತು. ವೀಡಿಯೋ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಾಡಿ ಎತ್ಕೊಂಡು ಸೀದಾ ಮನೆಗೆ ಟೈಮ್ ಆಯಿತು. ಬೇಗನೆ ರೆಡಿಯಾಗಿ ಬ್ರೇಕ್ಫಾಸ್ಟಿಗೆ ರೈಸು, ದಾಲು, ಮೊಟ್ಟೆ ತಿಂದು ಡ್ಯೂಟಿ ಕಡೆ ಹೊರಟೆ. ಡ್ಯೂಟಿಯಲ್ಲಿ ಹೋಗಿ ಲೋಡ್ ಚೆಕ್ ಮಾಡಿದೆ. ಅಷ್ಟು ಬೇಗ ಮಧ್ಯಾಹ್ನನೇ ಆಯಿತು. ಮಧ್ಯಾಹ್ನಕ್ಕೆ 3 ಚಪಾತಿ ಪ್ಲಸ್ ಸೋಯಾಬೀನ್ 2 ಎಗ್ ತೊಗೊಂಡೆ. ತಿರ್ಗಿ ನೈಟ್ ಆಯಿತು, ಮನೆಗೆ ಹೊರಟೆ. ಮನೆಗೆ ಬಂದು ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ರೈಸು ಎಗ್ ತೊಗೊಂಡೆ. ಎಗ್ ತಿಂದು ಡೇನ ಮುಗಿಸ್ಕೊಂಡೆ.